ರಿಹಾನ್ ನದಿ ಕಣಿವೆ ಯೋಜನೆ ಯಾವ ರಾಜ್ಯದಲ್ಲಿದೆ? ಒಡಿಶಾ, ಗುಜರಾತ್, ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಸೋನಾರ್ಭದ್ರಾ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ರಿಹಾನ್ ನದಿ ಕಣಿವೆ ಯೋಜನೆಯಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್ ಅಂತ ಕರಿತೀವಿ, ಇದನ್ನು ಉತ್ಪಾದಿಸುವ ರಾಜ್ಯ ಯಾವುದು? ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್. 2019ರ ಅಂಕಿಅಂಶಗಳ ಪ್ರಕಾರ ನೋಡುವುದಾದರೆ ಕರ್ನಾಟಕ ಅತಿ ಹೆಚ್ಚು ಕರಿಮೆಣಸು ಉತ್ಪಾದಿಸುವಂತಹ ರಾಜ್ಯವಾಗಿದೆ. 21,000 ಮೆಟ್ರಿಕ್ ಟನ್ನಷ್ಟು ಇದು ಉತ್ಪಾದನೆಯನ್ನು ಕರ್ನಾಟಕ ಮಾಡುತ್ತೆ. ಇನ್ನು ಎರಡನೇ ಸ್ಥಾನದಲ್ಲಿ ಕೇರಳ ರಾಜ್ಯ ಇದ್ದು ಇದು 17,000 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆಯನ್ನು ಮಾಡುತ್ತೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಯುವ ಸಬಲೀಕರಣ ಸಂಸ್ಥೆ ಎಲ್ಲಿದೆ? ತಮಿಳುನಾಡು, ಕರ್ನಾಟಕ, ಹಿಮಾಚಲ್ ಪ್ರದೇಶ್, ಉತ್ತರಾಂಚಲ್. ತಮಿಳುನಾಡಿನ ಚೆನ್ನೈನಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಯುವ ಸಬಲೀಕರಣ ಸಂಸ್ಥೆಯನ್ನು ಕಾಣಬಹುದು. 1993ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಭಾರತದ ವಿಸ್ತೀರ್ಣದ 25% ಭಾಗವನ್ನು ಆವರಿಸಿರುವಂತಹ ನದಿ ವ್ಯವಸ್ಥೆ ಯಾವುದು? ಸಿಂಧೂ ನದಿ ಮುಖಜಭೂಮಿ, ಗಂಗಾ ನದಿ ಮುಖಜಭೂಮಿ, ಬ್ರಹ್ಮಪುತ್ರ ನದಿ ಮುಖಜಭೂಮಿ, ಗೋದಾವರಿ ನದಿ ಮುಖಜಭೂಮಿ. ಇದಕ್ಕೆ ಸರಿಯಾದಂಥ ಉತ್ತರ ಗಂಗಾ ನದಿ ಮುಖಜಭೂಮಿ ಪ್ರದೇಶ ಏನಿದೆ ಇದು ಭಾರತದ ಒಟ್ಟು ವಿಸ್ತೀರ್ಣದ 1/4 ಭಾಗದಷ್ಟು ಆವರಿಸಿದೆ. 2,601 ಕಿಲೋಮೀಟರ್ ಉದ್ದವನ್ನು ಹರಿಯುವಂತಹ ಗಂಗಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಇದು ಹರಿಯುತ್ತದೆ. ಈ ಕೆಳಗಿನ ಯಾವುದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳ ಲಕ್ಷಣವಲ್ಲ? 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳ ಲಕ್ಷಣ ಅಲ್ಲದೇ ಇರುವಂಥದ್ದನ್ನು ಗುರುತಿಸಬೇಕು. 1ನೇದು, ಇವು ವಿಸ್ತಾರವಾದ ನದಿ ಮುಖಜ ಭೂಮಿಗಳನ್ನು ರಚಿಸುತ್ತವೆ. 2ನೇದು, ಇವು ಹೆಚ್ಚು ಜಲಪಾತಗಳನ್ನು ಹೊಂದಿಲ್ಲ. 3ನೇದು, ಕೃಷಿಗೆ ಯೋಗ್ಯವಾಗಿವೆ. 4, ಇವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇದರಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗೆ ಸಂಬಂಧಪಟ್ಟದೇ ಇರುವಂಥ ಹೇಳಿಕೆ 4, ಇವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಸೊ ಪೂರ್ವಾಭಿಮುಖ ಅಂದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಬಂಗಾಳ ಕೊಲ್ಲಿಯ ಕಡೆಗೆ. ಸೊ ಹಾಗಾಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ, ಅರಬ್ಬಿ ಸಮುದ್ರವನ್ನು ಇವು ಸೇರುವುದಿಲ್ಲ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ನಲ್ಲಿ ಉಗಮಿಸುವ ದಕ್ಷಿಣ ಭಾರತದ ನದಿ ಯಾವುದು? ಗೋದಾವರಿ ಸರಿಯಾದ ಉತ್ತರ. ದ ಗೋದಾವರಿ ಈಸ್ ಇಂಡಿಯಾಸ್ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಆಫ್ಟರ್ ದ ಗಂಗಾ. ಸೊ ಗಂಗಾ ನದಿಯನ್ನು ಹೊರತುಪಡಿಸಿದರೆ 2ನೇಯ ಅತಿ ಉದ್ದವಾದಂತಹ ನದಿ ಗೋದಾವರಿಯಾಗಿದೆ. ಇದು ತ್ರಯಂಬಕೇಶ್ವರ್ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಉಗಮವನ್ನು ಹೊಂದುತ್ತೆ. ಇದಾದ ನಂತರ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಛತ್ತೀಸ್ಗಢ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಹರಿಯುತ್ತದೆ. ಇದರಲ್ಲಿ ಯಾವುದು ಹುಲಿ ಸಂರಕ್ಷಿತ ಧಾಮವಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ವಾಲ್ಮೀಕಿ, ಹಜಾರಿಬಾಗ್, ಬಂಡೀಪುರ್ ಕರ್ನಾಟಕ, ನಾಗಾರ್ಜುನ ಸಾಗರ, ಶ್ರೀಶೈಲಂ, ಪೆಂಚ್, ಗೆರ್ವಾಲ್. ಇದರಲ್ಲಿ ಹುಲಿ ಸಂರಕ್ಷಿತ ರಾಷ್ಟ್ರೀಯ ಅಭಯಾರಣ್ಯಗಳು ಯಾವುವು ಅಂತ ನೋಡೋದಾದ್ರೆ ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವೂ, ಅಂದ್ರೆ ಎಲ್ಲವೂ ಕೂಡ ಹುಲಿ ಸಂರಕ್ಷಿತ ಧಾಮಗಳಾಗಿದ್ದಾವೆ. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? 0 ಡಿಗ್ರಿ ಸಮಭಾಜಕ ವೃತ್ತ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, 90 ಡಿಗ್ರಿ ಉತ್ತರ ಧ್ರುವ ವೃತ್ತ. ಹಾಗಾದರೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಪ್ರಮುಖವಾದಂತಹ ಅಕ್ಷಾಂಶ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವಾಗಿದೆ. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಈ ಕೆಳಗಿನ ಯಾರು ನಡೆಸುವರು? ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ರಿಟರ್ನಿಂಗ್ ಆಫೀಸರ್, ಸ್ಥಳೀಯ ಸರ್ಕಾರಗಳು. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಡೆಸುವಂತಹ ಅಧಿಕಾರ ಆಯಾ ರಾಜ್ಯಗಳ ಚುನಾವಣಾ ಆಯೋಗಕ್ಕೆ ಇರುತ್ತದೆ. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸುವರು? ನ್ಯಾಷನಲ್ ವೋಟರ್ಸ್ ಡೇ ಅಂತ ಕರಿತೀವಿ. ಇದನ್ನ ಆಚರಣೆ ಮಾಡುವಂತಹ ದಿನಾಂಕ ಯಾವುದು? ಜನವರಿ 26, ಜನವರಿ 25, ಜನವರಿ 20, ಹಾಗೆಯೇ ಜನವರಿ 24. ಇದಕ್ಕೆ ಸರಿ ಉತ್ತರ ಜನವರಿ 25. ಭಾರತದ ಚುನಾವಣಾ ಆಯೋಗ
ಸ್ಥಾಪನೆಯಾದಂತಹ ದಿನಾಂಕ ಇದು ಜನವರಿ 25, 1950ರಂದು. ಅದರ ನೆನಪಿಗಾಗಿ ಪ್ರತಿ ವರ್ಷ ನ್ಯಾಷನಲ್ ವೋಟರ್ಸ್ ಡೇಯನ್ನು ಜನವರಿ 25ರಂದು ಆಚರಿಸುವರು. ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಹಾಗಾದರೆ ಐರಿಷ್ ಸಂವಿಧಾನದಿಂದ ಎರವಲಾಗಿ ಪಡೆದಿರುವ ಅಂಶ ಯಾವುದು? ನ್ಯಾಯಾಂಗ ವ್ಯವಸ್ಥೆ, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು. ಇದಕ್ಕೆ ಸರಿಯಾದ ಉತ್ತರ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದ ಅಡಿಯಲ್ಲಿ ಬರುತ್ತವೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಸುಗ್ಗಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದ್ದಾಗ ಇವುಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ. ಮಾನವ ಹಕ್ಕುಗಳನ್ನು ಘೋಷಿಸಿದ ಸಂಸ್ಥೆ ಯಾವುದು? 1948ರಲ್ಲಿ ಮಾನವ ಹಕ್ಕುಗಳ ಘೋಷಣೆಯಾಗುತ್ತೆ. ಅದನ್ನು ಘೋಷಿಸಿದಂತಹ ಸಂಸ್ಥೆ ಯಾವುದು? ವಿಶ್ವ ವ್ಯಾಪಾರ ಸಂಸ್ಥೆ, ವಿಶ್ವಸಂಸ್ಥೆ, ಸಾರ್ಕ್, ವಿಶ್ವ ಆರೋಗ್ಯ ಸಂಸ್ಥೆ. ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿದಂತಹ ಸಂಸ್ಥೆ UNO, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆ. ಸಂವಿಧಾನದ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯದಿಂದ, ಕೊಡಗು ಪ್ರಾಂತ್ಯ ಅಂತ ಕರಿತೀವಿ, ಭಾಗವಹಿಸಿದಂಥ ಪ್ರತಿನಿಧಿ ಯಾರು? KC ರೆಡ್ಡಿ, ಟಿ ಸಿದ್ದಲಿಂಗಯ್ಯ, CM ಪೂಣಚ್ಚ, VV ಗಿರಿ. ಇದರಲ್ಲಿ ಕೂರ್ಗ್ ಪ್ರಾಂತ್ಯದಿಂದ ಭಾಗವಹಿಸಿದಂಥ ಪ್ರತಿನಿಧಿ CM ಪೂಣಚ್ಚನವರು. ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಜೂನ್ 10, ಜೂನ್ 15, ಜೂನ್ 25, ಜೂನ್ 20. ಇದರಲ್ಲಿ ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸುವ ದಿನ ಜೂನ್ 10 ಆಗಿದೆ. ಚಂದ್ರಗುಪ್ತ ಮೌರ್ಯನು ತನ್ನ ಜೀವನದ ಕೊನೆಯ ದಿನಗಳನ್ನು ಕಳೆದ ಸ್ಥಳ ಯಾವುದು? ಕಂಚಿ, ಶ್ರವಣಬೆಳಗೊಳ, ಮಧುರೈ, ರಾಮೇಶ್ವರಂ. ಇದರಲ್ಲಿ ಮೌರ್ಯ ವಂಶದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನೊಡನೆ ದಕ್ಷಿಣ ಭಾರತದ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಇಲ್ಲೇ ಸಲ್ಲೇಖನ ವ್ರತವನ್ನು ಕೈಗೊಂಡನು ಎನ್ನುವಂಥದ್ದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಹಾಲನ್ನು ರಚಿಸಿದಂತಹ ಗಾತ ಸಪ್ತಸತಿ ಗ್ರಂಥವು ಯಾವ ಭಾಷೆಯಲ್ಲಿದೆ? ಸಂಸ್ಕೃತ, ಪಾಳಿ, ಪ್ರಾಕೃತ ಮತ್ತು ತೆಲುಗು. ಶಾತವಾಹನ ಅರಸನಾದಂತಹ ಹಾಲನ್ನು ರಚಿಸಿದಂತಹ ಗಾತ ಸಪ್ತಸತಿ ಎನ್ನುವಂತಹ ಗ್ರಂಥವು ಪ್ರಾಕೃತ ಭಾಷೆಯಲ್ಲಿದ್ದು 700 ಕವನಗಳಿಂದ ಒಳಗೊಂಡಿರುವಂತಹ ಸಂಕಲನವಾಗಿದೆ. ಭಾರತ ಮತ್ತು ಗ್ರೀಕ್ ಶೈಲಿಗಳ ಸಮ್ಮಿಳಿತವಾದ ವಾಸ್ತುಶಿಲ್ಪ ಪ್ರಕಾರವನ್ನು ಏನೆಂದು ಕರೆಯುವರು? ಇಂಡೋ ಗ್ರೀಕ್ ಸ್ಟೈಲ್. ವೇಸರ, ಶಿಖರ, ಗಾಂಧಾರ ಮತ್ತು ನಾಗರ ಶೈಲಿ. ಇದರಲ್ಲಿ ಭಾರತ ಮತ್ತು ಗ್ರೀಕ್ ಶೈಲಿಗಳ ಸಮ್ಮಿಳಿತವಾದಂತಹ ವಾಸ್ತುಶಿಲ್ಪ ಪ್ರಕಾರ ಗಾಂಧಾರ ಶೈಲಿಯಾಗಿದೆ. ಭಾರತದ ವಾಯುವ್ಯ ರಾಜ್ಯಗಳಲ್ಲಿ ನಾವು ಈ ಒಂದು ಪ್ರಕಾರವನ್ನು ವಿಶೇಷವಾಗಿ ಕಾಣಬಹುದು. ಭಾರತ ಸರ್ಕಾರ ಪ್ರಸ್ತುತ ಬಳಸುತ್ತಿರುವಂತಹ ಶಕವರ್ಷವನ್ನು ಆರಂಭಿಸಿದವನು ಯಾರು? ಕನಿಷ್ಕ, ವಿಕ್ರಮಾದಿತ್ಯ, ಸಮುದ್ರಗುಪ್ತ, ಹಾಗೆಯೇ ಅಶೋಕ. ಇದಕ್ಕೆ ಸರಿ ಉತ್ತರ ಕ್ರಿಸ್ತಶಕ 78ರಲ್ಲಿ ಕನಿಷ್ಕನು ಶಕವರ್ಷವನ್ನು ಆರಂಭ ಮಾಡ್ತಾನೆ. ಇದನ್ನೇ ಭಾರತೀಯ ಕ್ಯಾಲೆಂಡರ್ ವ್ಯವಸ್ಥೆಯಲ್ಲಿ 22 ಮಾರ್ಚ್ 1957ರಲ್ಲಿ ಇದೇ ಶಕವರ್ಷವನ್ನು ಆಧಾರವಾಗಿಟ್ಟುಕೊಂಡು ಭಾರತೀಯ ಕ್ಯಾಲೆಂಡರ್ನ ಬಳಸಲಾಗುತ್ತಿದೆ. ಗುಪ್ತರ ಕಾಲದ ಆಡಳಿತ ಭಾಷೆ ಯಾವುದಾಗಿತ್ತು? ಪಾಲಿ, ಮಗಧಿ, ಪ್ರಾಕೃತ, ಸಂಸ್ಕೃತ. ಗುಪ್ತರ ಕಾಲದ ಆಡಳಿತ ಭಾಷೆಗಳಲ್ಲಿ ಪ್ರಮುಖವಾಗಿ ಸಂಸ್ಕೃತ ಬಳಕೆಯಲ್ಲಿ ಇದ್ದಿತು. ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದಂಥ ಇತಿಹಾಸಕಾರ ಯಾರು? ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾಗಿರುವಂತಹ ಪ್ರಶ್ನೆ. ಗುಪ್ತ ವಂಶದ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದ ಇತಿಹಾಸಕಾರ ಯಾರು? ರೋಮಿಲಾ ಥಾಪರ್, VA ಸ್ಮಿತ್, RC ಮಜುಮ್ದಾರ್, RS ಶರ್ಮಾ. ಇದಕ್ಕೆ ಸರಿ ಉತ್ತರ VA ಸ್ಮಿತ್ ರವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆದರು. ಈ ಕೆಳಗಿನ ಯಾರು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು? ಅಶ್ವಘೋಷ, ನಾಗಾರ್ಜುನ, ಆರ್ಯಭಟ, ಹಾಗೆಯೇ ಹರಿಸೇನ. ಇದಕ್ಕೆ ಸರಿಯಾದ ಉತ್ತರ ಹರಿಸೇನನು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು. ಅಲಹಾಬಾದ್ ಸ್ತಂಭ ಶಾಸನವು ಈ ಕೆಳಗಿನ ಯಾವ ಅರಸನಿಗೆ ಸಂಬಂಧಿಸಿದ್ದು? ಮಹಾಪದ್ಮನಂದ, ಚಂದ್ರಗುಪ್ತ ಮೌರ್ಯ, ಅಶೋಕ, ಹಾಗೆಯೇ ಸಮುದ್ರಗುಪ್ತ. ಸರಿ ಉತ್ತರ ಸಮುದ್ರಗುಪ್ತ. ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವಂತಹ ಅತ್ಯಂತ ಪ್ರಮುಖವಾದಂತಹ ದಾಖಲೆ ಅಲಹಾಬಾದ್ ಸ್ತಂಭ ಶಾಸನವಾಗಿದೆ. ಈ ಕೆಳಗಿನ ಯಾವ ಕೃತಿಯನ್ನು ಹರ್ಷವರ್ಧನ ರಚಿಸಿಲ್ಲ? ಹರ್ಷಚರಿತೆ, ರತ್ನಾವಳಿ, ಪ್ರಿಯದರ್ಶಿಕಾ, ನಾಗಾನಂದ. ಇದರಲ್ಲಿ
ಉತ್ತರಪತೇಶ್ವರ ಎಂದು ಬಿರುದಾಂಕಿತನಾಗಿದ್ದಂತಹ ಹರ್ಷವರ್ಧನನು ರಚಿಸದೇ ಇರುವಂತಹ ಕೃತಿ ಹರ್ಷಚರಿತೆ. ಇದನ್ನು ರಚನೆ ಮಾಡಿದವನು ಬಾಣಭಟ್ಟ. ಇನ್ನುಳಿದಂತೆ ರತ್ನಾವಳಿ, ಪ್ರಿಯದರ್ಶಿಕ ಮತ್ತು ನಾಗಾನಂದ ಹರ್ಷವರ್ಧನನ ಪ್ರಮುಖ ಕೃತಿಗಳಾಗಿದ್ದಾವೆ. ಈ ಕೆಳಗಿನ ಯಾವ ಅರಸ 2 ಬೌದ್ಧ ಸಮ್ಮೇಳನಗಳನ್ನು ಕನೌಜ್ ಮತ್ತು ಪ್ರಯಾಗದಲ್ಲಿ ಆಯೋಜಿಸಿದ್ದನು? ಕನಿಷ್ಕ, ಅಶೋಕ, ಹರ್ಷವರ್ಧನ ಮತ್ತೆ ಚಂದ್ರಗುಪ್ತ. ಇದಕ್ಕೆ ಸರಿ ಉತ್ತರ ಹರ್ಷವರ್ಧನನ ಕಾಲಾವಧಿಯಲ್ಲಿ 2 ಬೌದ್ಧ ಸಮ್ಮೇಳನಗಳು ಜರುಗುತ್ತವೆ. ಒಂದು ಕನೌಜ್ನಲ್ಲಿ ಮತ್ತು ಅದೇ ವರ್ಷ ಪ್ರಯಾಗದಲ್ಲೂ ಸಮೇತ ಈತ ಆಯೋಜನೆಯನ್ನ ಮಾಡಿರ್ತಾನೆ.